ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಏನು ವಿಷಯ ಅಂದರೆ ನಮ್ಮ ಬ್ಯಾಚುಲರ್ಸ್ ರೂಮ್ ಯಾವ ಥರ ಇರುತ್ತಂತ ತೋರ್ಸಕ್ಕಂತಾರೆ. ಎಲ್ಲರೂ ಅವ್ರವ್ರು ಇವತ್ತು ಮಂಡೇ ಬೇರೆ ಅವ್ರವ್ರ ಶಿಫ್ಟಿಗೆ ಅವ್ರು ಎದ್ದೋಗ್ಬಿಡ್ತಾರೆ. ಬಟ್ ಇನ್ನೊಂದು ಸ್ವಲ್ಪ ಮೆಂಬರ್ಸ್ ಇದ್ದಾರೆ ರೂಮಲ್ಲಿ. ನಾವು ತೋರಿಸ್ತೀವಿ ಬನ್ನಿ ಯಾವ ಥರ ಏನೇನು ಮಾಡ್ತಿದ್ದಾರೆ ಮತ್ತು ಯಾವ ಥರ ಮಲಗಿದ್ದಾರೆ ಅಂತ ತೋರಿಸ್ತೀವಿ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇದೇ ನಮ್ಮ ರೂಮು ನಂಬರ್ 6. ವೆಲ್ಕಮ್ ಅವರ್ ರೂಮ್. ನಾವು ಬೆಳಗ್ಗೆ 11 ಗಂಟೆ ಆದರೂ ಹಿಂಗೆ ಬಿಟ್ಕೊಂಡಿದ್ದಾರೆ ಎಲ್ಲರೂ. ಮತ್ತೇನೆಂದರೆ ನಮ್ಮ ರೂಮಲ್ಲಿ ಒಬ್ಬ ಜನಪದ ಸಿಂಗರ್ ಇದ್ದಾರೆ. ಯಾರಂದರೆ ಇವನೇ ಅವಾಗಿಂದ ಒಂದು 22 ಸಾಂಗ್ ಆಡಿದಾನೆ ಅನ್ಸುತ್ತೆ, ಬರೀ ಜನಪದ ಸಾಂಗ್. ಮೌನಾಚರಣೆ ಮಾಡೋಣ. ಇವನು ಆ್ಯಕ್ಚುಲಿ ನಮ್ಮ ಮದರ್ ಟಂಗ್ ಲಂಬಾಣಿ, ಬಟ್ ಇವನು ಕನ್ನಡ ಹುಡುಗ ಹರ್ಷ ಅಂತ. ಬಟ್ ನಮ್ಮ ಭಾಷೆ ಏನೇನು ಅರ್ಥ ಆಗಲ್ಲ, ಸುಮ್ಮನೆ ಕೇಳ್ತಿರ್ತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇವನು ಮಾತ್ರ ಕಿರುವ ಏನು ಅಂತ ಬರೇ ರಗ್ಗೊಚ್ಕೊಂಡು ಏನು ನೋಡ್ತಿರ್ತಾನೆ ಗೊತ್ತಾಗಲ್ಲ, ಒಂಚೂರು ಗೊತ್ತಾಗಲ್ಲ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಅವ್ರ ತಮ್ಮ ಇವನು, ಆ ತಮ್ಮ ಎನಿ ಟೈಮ್ ಫ್ರೀ ಫೈರ್ ಆಡ್ತಿರ್ತಾನೆ, ಏನು ಬರಲ್ಲ. ಎಲ್ಲಿದ ನೋಡು, ಇಲ್ಲಿ ಈಗ ತೋರಿಸೋ ಮಹಾಭಾವನೇ ಇದರಲ್ಲಿ ಮೇನ್ ಪಾತ್ರ. ಇವನು ಬಿತ್ಕೊಂಡಿರೋದು ನೋಡಿ, ಹೆಂಗ್ ಬಿತ್ಕೊಂಡಾನೆ. ಇದು ನಮ್ಮ ಬೆಡ್ರೂಮ್ ಅಂದ್ರೆ ಎಲ್ಲರ ಡ್ರೆಸ್ ಇಲ್ಲೇ ಹಾಕ್ತಾರೆ ಮತ್ತೆ ಇಲ್ಲೇ ತೆಗಿತಾರೆ. ಮಾರ್ನಿಂಗ್ ಯೂಸ್ ಈ ಥರ ಅಕ್ಕಪಕ್ಕ ರೂಮ್ ಎಲ್ಲ ಕಾಣ್ತವೆ. ಮತ್ತು ಇನ್ನೊಂದು ನಮ್ಮ ಕಿಚನ್ ರೂಮ್ ನಿನ್ನೆ ಮಾಡಿದ ಪಾತ್ರೆ ಎಲ್ಲ ಹಂಗೆ ಬಿದ್ದಿದ್ದಾವೆ. ಯಾರು ये सब क्या देखना पड़ रहा है? अच्छा है मैं अंधा हूँ. ಹರೀಶ್ ಕಿಚನ್ ರೂಮ್ ಅವಾಗವಾಗ ಕ್ಲೀನ್ ಮಾಡ್ತೀವಿ. ಒಂದ್ಸಲ ಕ್ಲೀನ್ ಮಾಡಿದ್ರೆ ಇನ್ನೊಂದ್ಸಲ ಕ್ಲೀನ್ ಮಾಡಲ್ಲ. ಬೇಜಾರಾಗುತ್ತೆ. ದಟ್ ಈಸ್ ಮೈ ರೂಮ್. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋ. ಟಾಟಾ, ಗುಡ್ ಬೈ, ಗಯಾ.